Hello everyone, welcome to Sanvarna classes. Let us see question number 60 of chapter Force and Laws of Motion. Give few examples for Newton's third law of motion. Newton's third law of motion ಗೆ example ಅನ್ನ ಕೂಡ ಕೇಳಿದ್ದಾರೆ. Okay, Newton's third law ಏನ್ ಹೇಳುತ್ತೆ? For every action there is equal and opposite reaction acting on different object ಅಂತ ಹೇಳುತ್ತೆ. Okay, first example ಅನ್ನ ನೋಡೋಣ. Jet airplanes and rockets work on the principle of third law of motion. Rockets ಇರಬಹುದು, jet airplanes ಇರಬಹುದು, ಅವು ಈ ಥರ್ಡ್ ಲಾ ಆಫ್ ಮೋಷನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ. The hot gases come out of a nozzle with great force. ನೋಡಿ, ಈ ಹಾಟ್ ಗ್ಯಾಸಸ್ ಏನಿದೆ ಇವು ಈ ಇಂಜಿನ್ ಇಂದ ಕಮ್ ಔಟ್ ಆಫ್ ನಾಸಲ್ ವಿತ್ ಗ್ರೇಟ್ ಫೋರ್ಸ್ ಇಂದ ಹೊರಗಡೆ ಬರುತ್ತೆ. ಇನ್ ಎಸೆನ್ಸ್ ಆಕ್ಷನ್ ಅಂಡ್ ದ ರಾಕೆಟ್ ಮೂವ್ಸ್ ವಿತ್ ಹೈ ಸ್ಪೀಡ್ ಅಪ್ವರ್ಡ್ಸ್ ಆಸ್ ರಿಯಾಕ್ಷನ್. ಇದು ಆಕ್ಷನ್. ಇಂಜಿನ್ ಏನಿದೆ, ರಾಕೆಟ್ ಇರ್ಬೋದು, ಜೆಟ್ ಪ್ಲೇನ್ ಇರ್ಬೋದು, ಅದು ಗ್ಯಾಸ್ ನ ಹೊರಗಡೆ ಪುಷ್ ಮಾಡುತ್ತೆ. ಈಗ ಇದು ಆಕ್ಷನ್ ಆಯ್ತು, ಅದಕ್ಕೊಂದು ರಿಯಾಕ್ಷನ್ ಇರ್ಬೇಕಲ್ಲ. ಸೊ ಆ ಗ್ಯಾಸ್ ಏನ್ ಮಾಡುತ್ತೆ, ರಾಕೆಟ್ ಅಥವಾ ಜೆಟ್ ಪ್ಲೇನ್ ಅನ್ನ ಫಾರ್ವರ್ಡ್ ಅಥವಾ ಅಪ್ವರ್ಡ್ ಪುಷ್ ಮಾಡುತ್ತೆ ಅಲ್ವಾ, ಹೈ ಸ್ಪೀಡ್ ಅಲ್ಲಿ. ಅಂಡ್ ದ ರಾಕೆಟ್ ಮೂವ್ಸ್ ವಿತ್ ಹೈ ಸ್ಪೀಡ್ ಅಪ್ವರ್ಡ್. If we fill a balloon with air and hold it with its mouth downwards, ಬಲೂನ್ಗೆ ಗಾಳಿಯನ್ನ ತುಂಬಿ ಕೈಯಿಂದ ಆ ಮೌತ್ ಅನ್ನ ಮುಚ್ಚಿ ಹಿಂಗಿಟ್ಕೊಳ್ಳಿ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಈ ತರ ಹಿಡ್ಕೊಂಡಿರಿ. ಈಗ ದೆನ್ ರಿಲೀಸ್ ದ ಬಲೂನ್ ಒಂದಿತ್ತಲ್ಲ ಮೌತ್, ಅದ್ರ ಬಾಯನ್ನ ಬಿಟ್ಬಿಡಿ. ಈಗ ಏನಾಗುತ್ತೆ, ದ ಏರ್ ರಶಸ್ ಔಟ್ ವರ್ಟಿಕಲಿ ಡೌನ್ವರ್ಡ್ಸ್. ಇಲ್ಲಿ ಏರ್ ಏನಾಗ್ತಾ ಇದೆ, ಈ ತರ ವರ್ಟಿಕಲಿ ಡೌನ್ವರ್ಡ್ಸ್ ಮೂವ್ ಆಗ್ತಾ ಇದೆ. ದಿಸ್ ಈಸ್ ಆಕ್ಷನ್. ದ ಬಲೂನ್ ಮೂವ್ಸ್ ವರ್ಟಿಕಲಿ ಅಪ್ವರ್ಡ್. ಇದೇನು, ರಿಯಾಕ್ಷನ್. ಇಲ್ಲಿ ಬಲೂನ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ. ನೀವು ಎಲ್ಲಾದ್ರೂ ಬಲೂನ್ಗೆ ಹವಾ ಹಾಕುವಾಗ ನೋಡಿರ್ತೀರಿ, ಕೈಯಿಂದ ಬಿಟ್ಟೋಯ್ತಂದ್ರೆ ಗಾಳಿ ತುಂಬಿದ ಬಲೂನ್ ಟುಶ್ ಅಂತ ಹಾರ್ಕೊಂಡು ಹೋಗ್ತದೆ ಅಲ್ವಾ. ಸೊ ದಿಸ್ ಈಸ್ ಡ್ಯೂ ಟು ಆಕ್ಷನ್ ಅಂಡ್ ರಿಯಾಕ್ಷನ್. ಥ್ಯಾಂಕ್ ಯು.